ನಮಸ್ಕಾರ, ನನ್ನ ಹೆಸರು ಕಾರ್ತಿಕ್ ಅಂತ. ನಾನು ಒಬ್ಬ ಎಂಪ್ಲಾಯಿ ನಮ್ಮ ಯಾತ್ರಿ ಕಡೆಯಿಂದ. ನಾನಿವತ್ತು ಗ್ರೌಂಡಿಗೆ ಬಂದಿದ್ದೀನಿ ನಮ್ಮ ಯಾತ್ರಿ ಡ್ರೈವರ್ಸ್ ಜೊತೆ ಮಾತಾಡೋಕ್ಕೆ. ನಮ್ಮ ಚಾಲಕರಿಗೆ ಸಬ್ಸ್ಕ್ರಿಪ್ಷನ್ನು ಮತ್ತು ಆಟೋ ಪೇ ಹೆಂಗೆ ಮಾಡಬೇಕು, ಹೆಂಗೆ ಯೂಸ್ಫುಲ್ ಆಗಿರುತ್ತೆ, ಹೆಂಗೆ ಅವ್ರ ಕಂಟ್ರೋಲ್ನಲ್ಲಿರುತ್ತೆ ಅಂತ ಹೇಳ್ಬಿಟ್ಟು ಗ್ರೌಂಡಿಗೆ ಬಂದಿದ್ದೀನಿ. ಬನ್ನಿ ನಮ್ಮ ಚಾಲಕರ ಜೊತೆ ಮಾತಾಡೋಣ. ಆಟೋ ಪೇ ಅನ್ನೋದು ತುಂಬ ಕನ್ವೀನಿಯೆಂಟ್ ಆಗಿ ಒಂದು ಫೀಚರ್ ಇರೋದು. ಅದು RBI NCPI ಅಂತ ಅವ್ರು ಅಪ್ರೂವ್ ಮಾಡಿದ್ದಾರೆ. ಆಟೋ ಪೇ ನೀವು ಸೆಟಪ್ ಮಾಡಿದ್ರೆ UPI ಇಂದ ಮಾಡ್ಬೋದು. ನೀವು ಹೇಳಿದಿರ ಗೂಗಲ್ ಪೇಯಿಂದ ಮಾಡಿದ್ದೀರಿ ಅಂತ ಹೇಳಿದಿರ, ಅದನ್ನು ಕ್ಯಾನ್ಸಲ್ ಮಾಡೋದು, ಅದನ್ನು ಪಾಸ್ ಮಾಡೋದು 100% ನಿಮ್ಮ ಕೈನಲ್ಲಿದೆ. ನಿಮ್ಮ ಪ್ರೊಫೈಲ್ ಸೆಕ್ಷನ್ ಹೋಗ್ಬಿಟ್ಟು ನೀವು ಕ್ಯಾನ್ಸಲ್ ಮಾಡಬೇಕಂದ್ರೆ ಅದು ತಕ್ಷಣ ಕ್ಯಾನ್ಸಲ್ ಆಗ್ಬೋದು. ಒಂದು ಸತಿ ನೀವು ಆಟೋ ಪೇ ಸೆಟ್ ಮಾಡಿದ್ರೆ 5 ವರ್ಷ ಹಂಗೆ ನಡ್ಕೊಂಡು ಹೋಗ್ತಾ ಇದೆ ಅಂತ ಸ್ವಲ್ಪ ಜನ ಹೇಳ್ತಾ ಇದ್ದಾರೆ. ಅದು ತಪ್ಪು. ಆಟೋ ಪೇ ಅನ್ನೋದು ನಿಮ್ಮ ಕಂಟ್ರೋಲ್ನಲ್ಲಿ ಯಾಕಿದೆ ಅಂದರೆ, ಇವತ್ತು ನೀವು ಟ್ರಿಪ್ ತೊಗೊಂಡ್ರೆ ನೆಕ್ಸ್ಟ್ ಡೇ ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನಲ್ಲಿ ನಿಮಗೆ ಎಷ್ಟು ಚಾರ್ಜ್ ಆಗಿದೆ ಎಲ್ಲ ಒಂದು ನೋಟಿಫಿಕೇಷನಲ್ಲಿ ಬರುತ್ತೆ, ಒಂದು ಮೆಸೇಜ್ ಥರ ಬರುತ್ತೆ. ನೀವು ಆ ನೋಟಿಫಿಕೇಷನ್ ನೋಡ್ಬೋದು, ಕರೆಕ್ಟಾ ತಪ್ಪಾ ಇಲ್ಲ ಅಂತ. ತಪ್ಪನ್ಸಿದ್ರೆ ಒಂದು ಕ್ಯಾನ್ಸಲ್ ಮಾಡ್ಬೋದು, ಇಲ್ಲಾಂದರೆ ಕಾಲ್ ಮಾಡಿಬಿಟ್ಟು ಅದನ್ನು ಕರೆಕ್ಟ್ ಮಾಡ್ಬೋದು. 24 hours ಆದಮೇಲೆ ಅದು ಡಿಡಕ್ಟ್ ಆಗುತ್ತೆ. ಅಂದರೆ ಇವತ್ತು ನೀವು ಟ್ರಿಪ್ ತೊಗೊಂಡಿದ್ದೀರಾ, ನಾಳೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಬಂದ ನಂತರ 24 ಗಂಟೆ ಆದಮೇಲೆ ಅದು ನಿಮ್ಮ ಅಕೌಂಟಿಂದ ಡಿಡಕ್ಟ್ ಆಗುತ್ತೆ. ಅಂದರೆ UPI ಮ್ಯಾಂಡೇಟ್ ಅನ್ನೋದು ತುಂಬ ಒಂದು ಸುಲಭ ಪ್ರಾಸೆಸ್ಸು, ನಿಮ್ಮ ಕಂಟ್ರೋಲ್ನಲ್ಲಿರೋದು. ನೀವು ಡೈಲಿ ಮ್ಯಾನ್ಯುಲ್ ಆಗಿ ಮಾಡೋಕ್ಕಿಂತ ಆಟೋ ಪೇ ನೀವು ಸೆಟಪ್ ಮಾಡಿದ್ರೆ ಅದು ನೀವು ಟ್ರಿಪ್ ತೊಗೊಂಡಿದ್ದ ಚಾರ್ಜು ಆಟೋಮ್ಯಾಟಿಕ್ಕಾಗಿ ಡಿಡಕ್ಟ್ ಆಗುತ್ತೆ. ನೀವು ತೊಗೊಂಡಿಲ್ಲ ಅಂದರೆ ಅದು ಚಾರ್ಜ್ ಆಗಲ್ಲ. ಆಟೋ ಪೇಯಲ್ಲಿ ಮೈ ಪ್ಲ್ಯಾನ್ಸ್ ಅಂತ ಇದೆ. ಇದರಲ್ಲಿ ಮ್ಯಾಂಡೇಟ್ ಅಂದರೆ 25 ರೂಪೀಸ್ಗಿಂತ ಜಾಸ್ತಿ ನಾವು ಚಾರ್ಜ್ ಮಾಡೋಕ್ಕಾಗಲ್ಲ. ಅಂದರೆ ಮ್ಯಾಕ್ಸಿಮಮ್ ನಿಮ್ಮ ಅಕೌಂಟಿಂದ ಒಂದು ದಿನಕ್ಕೆ ಹೋಗೋದು 25 ರೂಪೀಸ್ ಅಂತ. ಅದೇ ಮ್ಯಾಂಡೇಟ್ ಅಂತ ಹೇಳೋದು. ಮ್ಯಾಂಡೇಟ್ ಅಂದರೆ ಇವಾಗ ಏನು ಹೇಳ್ತಾರೆ ಜನ, ನೀವು ಒಂದು ಸತಿ ಸೆಟಪ್ ಮಾಡಿದ್ರೆ ಎಷ್ಟು ಬೇಕಾದರೂ ತೊಗೋಬೋದು ಅಂತ. ಆಗಲ್ಲ. ನಿಮ್ಮ ಪರ್ಮಿಷನ್ ಇಲ್ದಿರೋ ಆ್ಯಪಿಂದ 25 ರೂಪೀಸ್ ಮೇಲೆ ತೊಗೊಳಕ್ಕಾಗಲ್ಲ. ನೀವು ಟ್ರಿಪ್ ತೊಗೊಂಡ್ರೆ ಮಾತ್ರ. ಅದರಲ್ಲಿ ಕೂಡ ಫಸ್ಟ್ ಟ್ರಿಪ್ ಫ್ರೀ ಇರುತ್ತೆ. ಮೊನ್ನೆ ಮೀಟಿಂಗ್ ಆಯ್ತು ಸರ್, ರಾಮಲಿಂಗ ರೆಡ್ಡಿ ಸಾಹೇಬ್ರ ಹತ್ರ ಹೋಗಿದ್ರಿ. ಅವ್ರನ್ನು ನಮ್ಗೆ ವಿಚಾರಿಸಿದ್ರು. ಅವ್ರು ವಿಚಾರಿಸಿದ ಟೈಮಲ್ಲಿ ಅವ್ರು ಏನು ಹೇಳಿದ್ರು, ಸರ್ ನಿಮ್ಗೆ ಯಾವ್ದು ಒಳ್ಳೆ ಆ್ಯಪ್ ಅನಿಸ್ತಾ ಇದೆಯಪ್ಪ, ಪ್ರತಿಯೊಬ್ಬ ಡ್ರೈವರ್ ಬಾಯ್ನಲ್ಲಿ ನಮ್ಮ ಯಾತ್ರೆ ಖಂಡಿತ ನಾವು ವರ್ಕ್ ಮಾಡ್ತೀವಿ. ನೀವು ಖಂಡಿತ ಇದನ್ನು ಬಿಲ್ಡ್ ಮಾಡಬೇಕು, ಡೆವಲಪ್ ಮಾಡಬೇಕು. ನಿಮ್ಮ ಆ್ಯಪು